ಬಗ್ಗೆಯೂ ನಾವು ನೋಡಲೇಬೇಕಾಗಿಲ್ಲ ಗೊತ್ತಾ ಇದ್ದಾರೆ. ಇನ್ನು ಸಾಂಕೇತಿಕವಾಗಿ ಸನ್ಮಾನ ಕಾರ್ಯಕ್ರಮ, ಆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿ ರೆಡಿ ಇರಬೇಕು. ಯುವಕ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಇದ್ದಾರೆ ಅಂತಂದ್ರೆ ನಾವು ಕೂಡ ಅವರ ಒಂದು ಆದರ್ಶಗಳನ್ನ ಸ್ಫೂರ್ತಿಯನ್ನ ಪಡ್ಕೊಂಡು ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಭಗವಂತ ಅವರಿಗೆ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ 40,000 ಮಕ್ಕಳಿಗೆ ಒಬ್ಬೊಬ್ಬರಿಗೆ 500 ಪೇಜಿನ ಪುಸ್ತಕವನ್ನು 5 ಪುಸ್ತಕಗಳನ್ನ ನಾವು ನೀಡ್ತಾ ಇದ್ದೀವಿ. ಇದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಅಂತ ಅವರನ್ನು ಅರ್ಧಂತ ತಂದೆ ತಾಯಿಗಳ ಆಶೀರ್ವಾದ, ಮಕ್ಕಳ ಉತ್ಸಾಹವನ್ನು ನಾವು ನೋಡೋಣ. ಇಡೀ ವಿಶ್ವದ 11 ವರ್ಷದಲ್ಲಿ 50 ವರ್ಷದ ಸಾಧನೆಯನ್ನು ಮಾಡಿ ಸುಮಾರು 25 ಕೋಟಿ ಬಡ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತರುವುದು ಮುಖ್ಯ. ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡುವುದು ಮುಖ್ಯ. ಎಲ್ಲರ ಕ್ಷೇಮವೂ ಕೂಡ ಮುಖ್ಯ ಅನ್ನೋದನ್ನು 140 ಕೋಟಿ ದೇಶವಾಸಿಗಳಿಗೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ನಾವು ತುಮಕೂರಿನ ಲೋಕಸಭಾ ವ್ಯಾಪ್ತಿಯಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಒಂದು ವಿಶಿಷ್ಟವಾದ ದೇಶ, ವಿವಿಧತೆಯಲ್ಲಿ ಏಕತೆ ಇರುವಂತಹ ಒಂದೇ ದೇಶ ಅದು ಭಾರತ ಮಾತ್ರ. ಇಂತಹ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಉಂಟು ಮಾಡಿ ಎಲ್ಲ ಧರ್ಮ ಜಾತಿಯವರು ಕೂಡ ಎಲ್ಲ ಸಮಾನವಾಗಿ ಪ್ರೀತಿ ವಿಶ್ವಾಸದಲ್ಲಿ ಬದುಕುವ ವಾತಾವರಣ ಎಲ್ಲ ಕಡೆ ಉಂಟಾಗಲಿ. ನಮ್ಮ ದೇಶ ಯಾವತ್ತೂ ಕೂಡ ಶಾಂತಿಯನ್ನು ಬಯಸುವಂಥ ದೇಶ. ಯಾವ ದೇಶದ ಮೇಲೂ ಕೂಡ ಯುದ್ಧವನ್ನು ಸಾರುವಂಥ ಅಥವಾ ಬೇರೆ ಬೇರೆ ಯಾವುದೇ ದೃಷ್ಟಿಯಿಂದಲೂ ಕೂಡ ಯಾವ ದೇಶಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಭಾರತ ಮಾಡಿಲ್ಲ. ಶತ್ರು ರಾಷ್ಟ್ರವಾದರೂ ಕೂಡ ಅದಕ್ಕೆ ಏನಾದರೂ ಕಷ್ಟ ಬಂದಾಗ ಸಹಾಯದ ಕೈ ಚಾಚುವಂಥ ಒಂದು ದೇಶ ಅದು ನಮ್ಮ ಭಾರತ ಅಂತ ಹೇಳಬೇಕಾಗಿರುವಂಥದ್ದು. ಅದಕ್ಕಾಗಿ ಇದು ಭಾರತಕ್ಕೆ ಶಾಂತಿ ನೆಮ್ಮದಿ ಯಾವತ್ತೂ ಎಲ್ಲ ಪ್ರಪಂಚಕ್ಕೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಒಂದು ಭಾರತ ದೇಶದೊಳಗೆ ಇರುವಂಥ ಅನಿಷ್ಟಗಳು ದೂರ ಆಗಲಿ, ಒಳ್ಳೆಯ ವಾತಾವರಣ ಉಂಟಾಗಲಿ, ಎಲ್ಲರೂ ಕೂಡ ಸಹೋದರ ಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಉಂಟಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು